ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನವರಾತ್ರಿಯ 4ನೇ ದಿನವನ್ನು ಕೂಷ್ಮಾಂಡ ದೇವಿಗೆ ಸಮರ್ಪಿಸಲಾಗುತ್ತದೆ. ಕೂಷ್ಮಾಂಡವೆಂದರೆ ಬ್ರಹ್ಮಾಂಡವೆಂಬ ಚೈತನ್ಯ ಶಕ್ತಿಯನ್ನೇ ತನ್ನ ಒಡಲಿನಲ್ಲಿ ಇಟ್ಟುಕೊಂಡವಳು ಎಂದರ್ಥ. ಆದ್ದರಿಂದ ಅವಳನ್ನು ಬ್ರಹ್ಮಾಂಡದ ಸೃಷ್ಟಿಕರ್ತೆ ಎಂದು ಕರೆಯುತ್ತಾರೆ. ಕೂಷ್ಮಾಂಡ ದೇವಿಯ ರೂಪವು ಮಂದ ನಗುವಿನ ರೂಪ. ತಾಯಿ ಸಿಂಹದ ಮೇಲೆ ಕುಳಿತಿದ್ದು 8 ಕೈಗಳನ್ನು ಹೊಂದಿದ್ದಾಳೆ. ಅದರಲ್ಲಿ ಕಮಂಡಲ, ಧನಸ್ಸು, ಜಪಮಾಲೆ, ಕಮಲ, ಗದೆ, ಅಮೃತ ಕಳಸ, ಚಕ್ರ ಹಾಗೂ ಬಾಣವನ್ನು ಹಿಡಿದಿದ್ದಾಳೆ. ಈಕೆಗೆ 8 ಭುಜಗಳು ಇರುವ ಕಾರಣ ಅಷ್ಟಭುಜ ದೇವಿ ಎಂದು ಸಹ ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ಈ ಸೃಷ್ಟಿಯೇ ಅಸ್ತಿತ್ವದಲ್ಲಿ ಇಲ್ಲದಿದ್ದಾಗ, ಎಲ್ಲೆಡೆ ಕತ್ತಲೆ ಇದ್ದಾಗ ಕೂಷ್ಮಾಂಡ ದೇವಿಯು ತನ್ನ ಒಂದು ನಗುವಿನ ಮೂಲಕ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ್ದಳಂತೆ. ಇವಳು ಜಗತ್ತಿನಲ್ಲಿರುವ ಎಲ್ಲ ಶಕ್ತಿಗಳ ಮೂಲ ಎಂದು ನಂಬಲಾಗಿದೆ. ಇವಳು ಸೂರ್ಯನ ಮಧ್ಯಭಾಗದಲ್ಲಿ ವಾಸಿಸುತ್ತಾಳೆ ಮತ್ತು ಎಲ್ಲ ಜೀವಿಗಳಿಗೆ ಶಕ್ತಿಯನ್ನು ನೀಡುತ್ತಾಳೆ. ವಿಶ್ವವನ್ನು ರಚಿಸಿದ ನಂತರ ಕೂಷ್ಮಾಂಡ ದೇವಿಯು ತನ್ನ ಎಡಗಣ್ಣಿನಿಂದ ಭಯಂಕರ ರೂಪವನ್ನು ಸೃಷ್ಟಿಸಿ ಆಕೆಗೆ ಮಹಾಕಾಳಿ ಎಂದು ಹೆಸರಿಟ್ಟಳು. ಅವಳ ಮಧ್ಯ ಕಣ್ಣಿನಿಂದ ಸೃಷ್ಟಿಯಾದವಳು ಮಹಾಲಕ್ಷ್ಮಿ. ಬಲಗಣ್ಣಿನಿಂದ ಸೃಷ್ಟಿಯಾದವಳು ಅತ್ಯಂತ ಕರುಣಾಮಯಿ ಮತ್ತು ನಗುಮುಖದ ಮಹಾಸರಸ್ವತಿ. ಈ ಮೂವರು ಪರಮ ದೇವತೆಗಳಾಗಿದ್ದಾರೆ. ನವರಾತ್ರಿಯ 4ನೇ ದಿನವು ಕೇಸರಿ ಬಣ್ಣಕ್ಕೆ ಸೀಮಿತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮೂನ್ಲೈಟ್ ಸ್ಟೋರೀಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.